ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಶ್ರೀಕೃಷ್ಣ ಅವರು ರಾಸ ನೃತ್ಯವನ್ನು ಹೇಗೆ ಪ್ರವೇಶಿಸಿದ್ರು ಈ ಕಥೆಯಲ್ಲಿ ತಿಳಿಯೋಣ. ರಾಸ ನೃತ್ಯವು ಶರತ್ ಋತುವಿನ ಹುಣ್ಣಿಮೆಯ ರಾತ್ರಿ ನಡೆಯಿತು. ಅನಂತರ ಇಂದ್ರನ ಕೋಪವು ಧಾರಾಕಾರ ಮಳೆಯಿಂದ ಉತ್ತಮ ಆಲಿಕಲ್ಲಿನ ಬಿರುಗಾಳಿಯ ರೂಪದಲ್ಲಿ ಕಾಣಿಸಿಕೊಂಡಿತ್ತು. ಶ್ರೀಕೃಷ್ಣನು ಶುಕ್ಲ ಪಕ್ಷದ ನವಮಿಯವರೆಗೆ ಗೋವರ್ಧನಗಿರಿಯನ್ನು ಎತ್ತಿ ಹಿಡಿದನು. ಅನಂತರ ದಶಮಿಯದಂದು ಕೃಷ್ಣನು ಅದ್ಭುತ ಚಟುವಟಿಕೆಗಳ ಕುರಿತು ವೃಂದಾವನ ನಿವಾಸಿಗಳು ತಮ್ಮಲ್ಲಿ ಮಾತನಾಡಿಕೊಳ್ಳುತ್ತಿದ್ದರು. ಮರುದಿನ ನಂದಮಾರನು ಏಕಾದಶಿಯ ಋತುವನ್ನು ಆಚರಿಸಿ ಅದರ ಮರುದಿನ ದ್ವಾದಶಿಯದಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಹೋಗಿ ವರುಣ ಕಡೆಯಿಂದ ಅವನನ್ನು ಬಂಧಿಸಿದರು. ಅನಂತರ ಕೃಷ್ಣ ಅವನನ್ನು ಬಿಡಿಸಿದನು. ಬಳಿಕ ಕೃಷ್ಣನು ನಂದ ಮಹಾರಾಜನಿಗೆ ಗೋಪಾಲಕರು ಬ್ರಹ್ಮ ಜ್ಯೋತಿಯನ್ನು ತೋರಿಸಿದನು. ಈ ರೀತಿಯಲ್ಲಿ ಶರತ ಋತುವಿನ ಹುಣ್ಣಿಮೆಯ ರಾತ್ರಿ ಮುಗಿಯಿತು. ಅಶ್ವಜ ಮಾಸದ ಹುಣ್ಣಿಮೆಯ ರಾತ್ರಿ ಶರತ ಪೂರ್ಣಿಮೆ ಎಂದು ಕರೆಯುತ್ತಾರೆ. ಗೋಪಿಯರೊಂದಿಗೆ ರಾಸ ನೃತ್ಯವನ್ನು ಸವಿಯಲು ಕೃಷ್ಣನು ಇನ್ನೊಂದು ವರ್ಷ ಕಾಯಬೇಕಿತ್ತೆಂದು ತಿಳಿಯಬರುತ್ತದೆ. ಗೋವರ್ಧನಗಿರಿಯನ್ನು ಎತ್ತಿ ಹಿಡಿದಾಗ ಅವನಿಗೆ 7 ವರ್ಷ. ಆದುದರಿಂದ ರಾಸ ನೃತ್ಯವನ್ನು 8ನೇ ವಯಸ್ಸಿನಲ್ಲಿ ನಡೆಯಿತು. ರಂಗಭೂಮಿಯ ನಟನೊಬ್ಬ ಅನೇಕ ಮಂದಿ ನರ್ತಕಿಯರ ನಡುವೆ ನೃತ್ಯವನ್ನು ಮಾಡಿದಾಗ ಅದಕ್ಕೆ ರಾಸನೃತ್ಯ ಎಂದು ಕರೆಯುತ್ತಾರೆ ಎಂದು ವೈದಿಕ ಸಾಹಿತ್ಯದಿಂದ ತಿಳಿದು ಬರುತ್ತದೆ. ಶರತ ಋತುವಿನ ಹುಣ್ಣಿಮೆಯ ರಾತ್ರಿಯನ್ನು ಕಂಡಾಗ ಕೃಷ್ಣನು ಸುವಾಸೆಯನ್ನು ಬೀರುವ ಆ ಋತುವಿನ ಸಹಜವಾದ ಹೂಗಳಿಂದ, ಮುಖ್ಯವಾಗಿ ಮಲ್ಲಿಗೆ ಹೂಗಳಿಂದ ತನ್ನನ್ನು ಅಲಂಕರಿಸಿಕೊಂಡನು. ಕೃಷ್ಣನು ತಮ್ಮ ಗಂಡನಾಗಬೇಕೆಂಬ ಗೋಪಿಯರ ಕಾಂತಾನಿ ದೇವಿಗೆ ಮಾಡಿದ ಪ್ರಾರ್ಥನೆಯನ್ನು ಅವನು ಸ್ಮರಿಸಿಕೊಂಡನು. ಒಳ್ಳೆಯ ನೃತ್ಯಕ್ಕೆ ಶರದ ಋತುವಿನ ಹುಣ್ಣಿಮೆ ರಾತ್ರಿ ಪ್ರಸ್ತವಾದುದು ಎಂದು ಯೋಚಿಸಿದನು. ಆಗ ಕೃಷ್ಣನು ಅವರ ಗಂಡನಾಗಬೇಕೆಂಬುವ ಅವರ ಅಪೇಕ್ಷೆಯು ಈಡೇರಿದಂತಾಗುತ್ತದೆ. ಶರತ್ ಋತುವಿನ ಆ ಹುಣ್ಣಿಮೆಯ ರಾತ್ರಿ ಪರಮ ಭೋಗಿಯಾದ ಕೃಷ್ಣನು ಗೋಪಿಯರ ಸಹವಾಸವನ್ನು ಬಯಸಿದ ತಕ್ಷಣ ತಾರೆಗಳ ಪ್ರಭುವಾದ ಚಂದ್ರನು ತನ್ನ ಅತ್ಯಂತ ಸುಂದರ ಸ್ವರೂಪವನ್ನು ಮರೆಯುತ್ತಾ ಕಾಣಿಸಿಕೊಂಡನು. ಶರತ್ ಋತುವಿನ ಹುಣ್ಣಿಮೆ ರಾತ್ರಿ ವರ್ಷದಲ್ಲಿ ಅತ್ಯಂತ ಸುಂದರವಾದ ರಾತ್ರಿ. ಉತ್ತರ ಪ್ರದೇಶದಲ್ಲಿರುವ ಆಗ್ರಾದಲ್ಲಿ ಬಹು ಸೊಗಸಾದ ಅಮೃತ ಶಿಲೆಯಿಂದ ರಚಿಸಿರುವ ತಾಜ್ ಮಹಲ್ ಸ್ಮಾರಕವಿದೆ. ಶರತ ಋತುವಿನ ಹುಣ್ಣಿಮೆ ರಾತ್ರಿ ಸಮಾಧಿಯ ಮೇಲೆ ಚಂದ್ರನ ಬೆಳಕು ನೋಡಲು ಅನೇಕ ಮಂದಿ ವಿದೇಶಿಯರು ಹೋಗುತ್ತಾರೆ. ಹೀಗೆ ಇಂದಿಗೂ ಸಹ ಈ ಹುಣ್ಣಿಮೆಯನ್ನು ಬಹು ಸುಂದರವಾಗಿ ಇದೆ ಎಂದು ಜನರು ಒಪ್ಪಿಕೊಳ್ಳುತ್ತಾರೆ. ಪೂರ್ಣ ಚಂದ್ರನು ಪೂರ್ವದಲ್ಲಿ ಉದಯಿಸಿದಾಗ ಎಲ್ಲ ವಸ್ತುಗಳಿಗೆ ಒಂದು ಕೆಂಪು ಛಾಯೆ ಬಂದಿತು. ಚಂದ್ರನು ಮೇಲಕ್ಕೆ ಬಂದಂತೆ ಇಡೀ ಆಕಾಶಕ್ಕೆ ಕೆಂಪು ಕುಂಕುಮವನ್ನು ಹಚ್ಚಿದಂತೆ ಕಂಡಿತು. ಹೆಂಡತಿಯರಿಂದ ಬಹುಕಾಲದಲ್ಲಿ ದೂರದಿದ್ದ ಗಂಡನು ಮನೆಗೆ ಬಂದಾಗ ತನ್ನ ಹೆಂಡತಿ ಮುಖದಲ್ಲಿ ಕೆಂಪು ಕುಂಕುಮದಲ್ಲಿ ಅಲಂಕರಿಸುತ್ತಾನೆ. ಬಹುಕಾಲ ನಿರೀಕ್ಷಿಸಿದ್ದ ಶರತ ಋತುವಿನ ಚಂದ್ರೋದಯ ಹೀಗೆ ಪೂರ್ವದ ಆಕಾಶಕ್ಕೆ ಕೆಂಪನ್ನು ಹಚ್ಚಿತ್ತು. ಚಂದ್ರೋದಯವು ಗೋಪಿಯರೊಡನೆ ನರ್ತಿಸಬೇಕೆಂಬ ಕೃಷ್ಣನ ಬಯಕೆಯನ್ನು ಹೆಚ್ಚಿಸಿತು. ಕಾಡಿನ ತುಂಬ ಹೂವಿನ ಸುವಾಸನೆ ವಾತಾವರಣವಾಗಿ ತಂಪಾಗಿ ಉತ್ಸವದ ಸಂತೋಷದಲ್ಲಿತ್ತು. ಕೃಷ್ಣನು ಕೊಳಲನ್ನು ನುಡಿಸಲು ಪ್ರಾರಂಭಿಸಿದಾಗ ಇಡೀ ಬೃಂದಾವನದ ಗೋಪಿಯರೆಲ್ಲ ಮೋಹ ಪರವಶರಾದರು. ಮೇಲೆತ್ತಿರುವ ಚಂದ್ರ, ಕೆಂಪು ಕ್ಷತ್ರಿಯ, ಪ್ರಶಾಂತವಾದ ಮತ್ತು ತಂಪಾದ ವಾತಾವರಣ ಮತ್ತು ಅರಳುತ್ತಿರುವ ಹೂಗಳು ಎಲ್ಲವೂ ಕೊಳಲಿನ ನಾದದ ಆಕರ್ಷಣೆಯನ್ನು 1000 ಪಾಲಿನಷ್ಟು ಹೆಚ್ಚಿಸಿದವು. ಸಹಜವಾಗಿ ಗೋಪಿಯರು ಕೃಷ್ಣನ ರೂಪಕ್ಕೆ ಬಹುವಾಗಿ ಒಲಿದಿದ್ದರು. ಅವರ ಕೊಳಲಿನ ನಾದವನ್ನು ಕೇಳಿದಾಗ ಅವರು ಕೃಷ್ಣನ ಇಂದ್ರಿಯಗಳನ್ನು ತನ್ನಿಸಲು ಕಾಮಣೀಯರಾದರು. ಕೃಷ್ಣನ ಕೊಳಲಿನ ನಾದವನ್ನು ಕೇಳಿದ ತಕ್ಷಣವೇ ಅವರೆಲ್ಲ ತಮ್ಮ ಕೆಲಸವನ್ನು ಬಿಟ್ಟು ಕೃಷ್ಣನ ಹತ್ತಿರ ಹೋದರು. ಕೆಲವರು ಗೋಪಿಯರು ಕೃಷ್ಣನ ಬಳಿಗೆ ಹೋಗುವುದನ್ನು ಕೆಲವರು ಗಂಡಂದಿರು ತಡೆದರು ಮತ್ತು ಬಲಪ್ರಯೋಗದಿಂದ ಅವರನ್ನು ಕೊಠಡಿ ಒಳಗೆ ತಳ್ಳಿ ಬೀಗ ಹಾಕಿದರು. ಕೃಷ್ಣನ ಬಳಿಗೆ ಹೋಗಲಾಗದೆ ಅವರು ಕಣ್ಣುಗಳು ಮುಚ್ಚಿಕೊಂಡು ಅವನ ದಿವ್ಯ ರೂಪವನ್ನು ಧ್ಯಾನಿಸಿದರು. ಕೃಷ್ಣನ ರೂಪವು ಆಗಲೇ ಅವರ ಮನಸ್ಸಿನಲ್ಲಿತ್ತು. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಶ್ರದ್ಧೆ ಮತ್ತು ಪ್ರೀತಿಯಿಂದ ತನ್ನ ಹೃದಯದಲ್ಲಿರುವ ಕೃಷ್ಣನನ್ನು ಕುರಿತು ಸದಾ ಯೋಚಿಸುವರು ಅತ್ಯಂತ ಶ್ರೇಷ್ಠ ಯೋಗಿಗಳು ಈ ಗೋಪಿಯರು ಅಂತ ಯೋಗಿಗಳಾದರು. ವಾಸ್ತವವಾಗಿ ಯೋಗಿಯಾದವನು ತನ್ನ ಮನಸ್ಸು ವಿಷ್ಣುವಿನ ರೂಪದಲ್ಲಿ ಕೇಂದ್ರೀಕರಿಸುತ್ತಾನೆ. ಅದೇ ನಿಜವಾದ ಯೋಗ. ಕೃಷ್ಣನೇ ಎಲ್ಲ ವಿಷ್ಣುತ್ವಗಳ ಮೂಲ ರೂಪ. ಗೋಪಿಯರು ತಾವೇ ಕೃಷ್ಣನ ಬಳಿ ಹೋಗಲು ಸಾಧ್ಯವಾಗಲಿಲ್ಲ. ಆದುದರಿಂದ ಅವರ ಪರಿಪೂರ್ಣ ಯೋಗಗಳಂತೆ ಅವನನ್ನು ಕುರಿತು ಜ್ಞಾನ ಮಾಡಲು ಪ್ರಾರಂಭಿಸಿದರು. ಇದರ ಮುಂದಿನ ವಿಡಿಯೋವನ್ನು ಮುಂದಿನ ಭಾಗದಲ್ಲಿ ನೋಡಿರಿ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.